ಬೆಂಗಳೂರಿಗೆ ಬಂದಿದ್ರು. ಅವರು ಬೆಳಿಗ್ಗೆ ನೀವು ಮಾತಾಡಿದಾಗ ಕ್ಯಾಶುವಲ್ ಆಗಿ ಬಂದಿರೋ PCC ಪ್ರೆಸಿಡೆಂಟ್ ಕೂಡ ಮಾತಾಡಿದ್ದಾರೆ. ಅವ್ರು ಭೇಟಿ ಹಾಕಿನಿ ಅಂತ ಹೇಳಿದ್ರಿ ಸರ್, ಭೇಟಿ ಆಗಿದ್ದೀರಾ? ಲೀಸರ್ ಮೀಟಿಂಗ್ ಅಥವಾ ಹೈಕಮಾಂಡ್ ಕೊಟ್ಟ ಟಾಸ್ಕ್ ಹೇಗೆ ಸರ್ ಇದು? ಯಾವ ಟಾಸ್ಕ್ ಇಲ್ಲ, ಏನಿಲ್ಲ. ನನ್ನ PCC ಪ್ರೆಸಿಡೆಂಟು ಈ ಥರ ಇದೆ ಅಂತ ಫೋನ್ ಮಾಡೋದು. ಸೆಕ್ಯುಲರ್ ಪಾರ್ಟೀಸ್ ಎಲ್ಲ ಒಂದಾಗಿದ್ದೀವಿ. ನಾವು BJD-ಯವರು ಇಬ್ಬರು ಸೇರಿ ಒಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಒಬ್ಬ ಡಾಕ್ಟ್ರು ಅವ್ರಿಗೆ ಹಾಕಿದ್ದೀವಿ ಅಂತ ಅವರು ನನಗೆ ತಿಳಿಸಿದ್ರು. ಸೊ ಒಬ್ಬ ಪಾರ್ಟಿ ಅಧ್ಯಕ್ಷರು ಫೋನ್ ಮಾಡಿದಾಗ ನಾನು ಅವ್ರಿಗೆ ಗೌರವ ಕೊಡಬೇಕಂತ ನನ್ನ ಡ್ಯೂಟಿ. ನಾನೊಬ್ಬ ಪಕ್ಷದ ಅಧ್ಯಕ್ಷನಾಗಿರೋದ್ರಿಂದ ಜವಾಬ್ದಾರಿ ಇರುತ್ತೆ. ಅವ್ರಿಗೆ ಬನ್ನಿ ಇಲ್ಲೇ ಎಲ್ಲ ಚೆನ್ನಾಗಿ ಒಳ್ಳೆ ವಾತಾವರಣದಲ್ಲಿ ಇರೋರಿಗೆ ಇರ್ತೀವಿ ಅಂತೇಳಿ ಇಲ್ಲಿ ನಾವು ಅರೇಂಜ್ಮೆಂಟ್ ಮಾಡಿದ್ದೀವಿ. ಸೊ ಎಲ್ಲ ಭಾಳ ಖುಷಿಯಾಗಿದ್ದಾರೆ. ಎಲ್ಲ ಮಾತಾಡಿದೆ, ಎಲ್ಲ ಹೊಸಬ್ರೆಲ್ಲ ಇದ್ದಾರೆ, ಅವರಿಗೆಲ್ಲ ಒಂದಷ್ಟು ಪಾಠ ಎಲ್ಲ ಹೇಳಿದ್ದೀನಿ. ಸೊ ಹೇಳಿ ಅವರೆಲ್ಲ ಎಲೆಕ್ಷನ್ ಹೋಗ್ತಾರೆ. ಸರ್, ನಿಮ್ ನಗುವನ್ನು ನೋಡಿದಾಗ ಹೈಕಮಾಂಡ್ ಕೂಡ ಇನ್ನೇನು ಆಲ್ಮೋಸ್ಟ್ ನಿರಾಳವಾಗಿ ನಗ್ಬೋದು ಅನ್ನೋ ತರ ಇದೆ ಸರ್. ಇಲ್ಲಿ ಇದೆ ಮಾತಾಡಿ ಫಸ್ಟ್. ಆ ರೀತಿ ವಾತಾವರಣ ಸೃಷ್ಟಿಯಾಗಿತ್ತ ಸರ್? ಹೇಳಿ ಸರ್, ಆ ತರದ್ ವಾತಾವರಣ ಸೃಷ್ಟಿ. ಹೌದು, ಆಪರೇಷನ್ ಕಮಲ ಮಾಡ್ಲಿಕ್ಕೆ ನಮ್ಮ ಹುಡುಗರೆಲ್ಲ ಬಹಳ ಒತ್ತಡ ಮಾಡಿ ಅವ್ರಿಗೆ ದೊಡ್ಡ ದೊಡ್ಡ ಆಫರ್ಗಳೆಲ್ಲ ಕೊಡ್ತಾ ಇದ್ದಾರೆ. ಸೊ ಎಲ್ಲರ ಮೇಲೂ ಬಹಳ ಒತ್ತಡ ಇದೆ, ಏನಾದ್ರು ಮಾಡಿ ರಾಜ್ಯಸಭಾ ಸೀಟ್ನ ಗೆಲ್ಲಬೇಕು ಅಂತ. ಅಲಯನ್ಸ್ ಪಾರ್ಟಿ, ಕಮ್ಯುನಿಸ್ಟ್ ಅವರು, BJD-ಯವರು, ಕಾಂಗ್ರೆಸ್ ಅವರು 3 ಜನ ಸೇರಿ ಒಗ್ಗಟ್ಟಿನ ಕ್ಯಾಂಡಿಡೇಟ್ ಅನ್ನ ಹಾಕಿದ್ದಾರೆ. ಸೊ ಅದಕ್ಕೆ ಇದು ಮೊದಲನೇ ಹಂತ. ಇದು ಇಂಡಿಯಾ ಅಲಯನ್ಸ್ಗೆ ಒಂದು ದೊಡ್ಡ ಶಕ್ತಿ ತುಂಬುವಂತ ಕೆಲಸ ಆಗ್ತಾ ಇದೆ. ಇದು ಮಾಮೂಲಿ ಅವ್ರು BJP-ಯವ್ರು ಮಾಡ್ತಾರೆ, ನಾವು ಮಾಡ್ತಾರೆ. ಒಳ್ಳೆ ಇಂಜೆಕ್ಷನ್ ಕೊಟ್ಟಿದ್ದೀರಾ ಸರ್, ಒಂದು ಒಳ್ಳೆ ಇಂಜೆಕ್ಷನ್ ಕೊಟ್ಟಿದ್ದೀರಾ ಸರ್. ಟ್ರಬಲ್ ಶೂಟರ್ ಕೆಲಸ ಈಗ ಸಮಾಪ್ತಿ ಆಗಿದೆ ಇಲ್ಲಿದು, ಈ ಸದ್ಯದ ಮಟ್ಟಿದ್ದು. ಏನಪ್ಪ, ನಾನು ನೋಡಿ ಬಾಲಣ್ಣ ಇದ್ದಾರೆ, ನಮ್ಮ ಯೋಗೇಶ್ ಇದ್ದಾರೆ, ಅವ್ರದ್ದು ಅನುಭವ, ಅವ್ರದ್ದು ಇಲ್ಲೆಲ್ಲ ಅವ್ರ ಕಸ್ಟಡಿಯಲ್ಲಿ ನಾವಿದ್ದೀವಿ. ಸರ್ ಎಷ್ಟು ದಿನ ಇರುತ್ತೆ? ಅವ್ರಿಗೂ ಜವಾಬ್ದಾರಿ ಇದೆಯಲ್ಲ, ಎಲ್ಲರಿಗೂ ನಮ್ಮ ಜಿಲ್ಲೆ ಎಲ್ಲ ಶಾಸಕರಿಗೂ ಜವಾಬ್ದಾರಿ ಇದೆ. ಎಲ್ಲರನ್ನು ಕಾಪಾಡ್ಬೇಕಾದ್ರೆ ನಾವು ಡ್ಯೂಟಿ ಅಲ್ವಾ. ಇಲ್ಲಿ ಯಾರು ಬರಲ್ಲ, ಅದು ಬೇರೆ ವಿಚಾರ. ಯಾರು ಬರೋಕ್ಕೂ ಆಗುದಿಲ್ಲ, ಮುಟ್ಟಕ್ಕೂ ಆಗುದಿಲ್ಲ, ಮಾತಾಡಕ್ಕೂ ಆಗುದಿಲ್ಲ. ಅವಕಾಶ ಯಾವ ಸರ್ ವಾಪಸ್ ಕರ್ಕೊಂಡು ಹೋಗುವಂಥದ್ದು? ಬಿಡಿ, ಅದು ನಾವು ತೀರ್ಮಾನ ಮಾಡ್ತೀವಿ. ಸರ್, ಈ ರಿಸಲ್ಟ್ ಸರ್, DK ಸರ್, ಈ ರಿಸಲ್ಟ್ ಮೇಲೆ ಏನಾದ್ರೂ ಮುಂದಿನ ಹೆಜ್ಜೆ ನಿಮ್ಮ ಕನಸಿನತ್ತ ಇರುತ್ತಾ? ನಾನು ಯಾಕ್ರಿ ಕನಸು ಕಾಣ್ಲಿ? ನನ್ನ ಕನಸು ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.